ಇನ್ನು ರಾಜ್ಯ ರಾಜಧಾನಿ ಬೆಂಗಳೂರಲ್ಲಿ ಬಂದ್ಗೆ ನೋ ರೆಸ್ಪಾನ್ಸ್. ಬೆಂಗಳೂರಿನಲ್ಲಿ ಕರ್ನಾಟಕ ಬಂದ್ಗೆ ಬೆಂಬಲ ಇಲ್ಲ. ಯಾಕಂದ್ರೆ ಕರ್ನಾಟಕ ಬಂದ್ಗೆ ಕರೆಯನ್ನು ಕೊಡಲಾಗಿದೆ. ಆದರೆ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ಏನು ಸಿಗ್ತಾ ಇಲ್ಲ. ಬೆಳಗ್ಗೆಯಿಂದ ಎಂದಿನಂತೆ ಬಸ್ಗಳ ಓಡಾಟ ಇದೆ. ಅಂಗಡಿ ಮುಂಗಟ್ಟುಗಳು ಎಂದಿನಂತೆ ತೆರೆದಿವೆ. ಜನರ ಸಂಚಾರ ಕೂಡ ಎಂದಿನಂತಿದೆ. ಬೆಂಗಳೂರಿನಲ್ಲಿ ಕರ್ನಾಟಕ ಬಂದ್ ಹಿನ್ನೆಲೆಯಲ್ಲಿ ಯಾವುದೇ ರೀತಿ ವ್ಯತ್ಯಯ ಆಗಿಲ್ಲ. ಇನ್ನು ತುರ್ತು ಸೇವೆಗಳಂತೂ ಎಂದಿನಂತೆ ಕಾರ್ಯನಿರ್ವಹಿಸ್ತಾ ಇವೆ. ಅದು ಹಾಸ್ಪಿಟಲ್ಗಳು, ಮೆಡಿಕಲ್ಗಳು, ಆಂಬ್ಯುಲೆನ್ಸ್ ಇವೆಲ್ಲವೂ ಕೂಡ ಎಂದಿನಂತೆ ಕಾರ್ಯನಿರ್ವಹಿಸ್ತಾ ಇರುವಂಥದ್ದು. ಯಾವುದೇ ಬಂದಾದಂತಹ ಸಂದರ್ಭದಲ್ಲಿ ಕೂಡ ತುರ್ತು ಸೇವೆಗೆ ಯಾವುದೇ ರೀತಿ ಅಡಚಣೆ ಇರೋದಿಲ್ಲ. ಅವು ಎಂದಿನಂತೆ ಕಾರ್ಯನಿರ್ವಹಿಸ್ತವೆ. ಇನ್ನು ಕರ್ನಾಟಕ ಬಂದ್ಗೆ ಬೆಂಗಳೂರು, ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಯಾವ ರೀತಿಯ ಒಂದು ಪ್ರತಿಕ್ರಿಯೆ ಇದೆ ಅಂತ ನಾವು ನೋಡ್ತಾ ಹೋದರೆ, ಬೆಳಿಗ್ಗೆ ಬಸ್ಗಳು ಎಂದಿನಂತೆ ಸಂಚಾರವನ್ನು ಮಾಡ್ತಾ ಇರುವಂಥದ್ದು. BMTC ಬಸ್ಗಳು ಮತ್ತು KSRTC ಬಸ್ಗಳು ಗಮನಿಸಬಹುದಾಗಿದೆ. ಇನ್ನು ಅಂಗಡಿ ಮುಂಗಟ್ಟುಗಳು ಕೂಡ ಎಂದಿನಂತೆ ತೆರೆದಿವೆ. ವಾಹನಗಳ ಓಡಾಟ ಎಂದಿನಂತೆ ಇದ್ದು ಜನಸಂಚಾರ ಕೂಡ ಎಂದಿನಂತಿದೆ. ಆಟೋ ಮತ್ತು ಕ್ಯಾಬ್ಗಳು ಕೂಡ ಎಂದಿನಂತೆ ರಸ್ತೆಗಳಿವೆ. ಸಿಲಿಕಾನ್ ಸಿಟಿ ಬೆಂಗಳೂರಿನ ಬೆಳಗಿನ ಚಿತ್ರಣ ಇದು. ಅಂತಹ ಒಂದು ರೆಸ್ಪಾನ್ಸ್ ಸಿಕ್ಕಿಲ್ಲ ಕರ್ನಾಟಕ ಬಂದ್ಗೆ ಅನ್ನುವಂಥದ್ದು ನಾವು ಕಾಣಬಹುದು. ಕನ್ನಡ ಪರ ಸಂಘಟನೆಗಳಲ್ಲೇ ಮಿಶ್ರ ಅಭಿಪ್ರಾಯಗಳು ವ್ಯಕ್ತವಾಗಿದ್ದವು. ಬಂದ್ಗೆ ಕರೆ ನೀಡಿದಂಥ ಸಂದರ್ಭದಲ್ಲಿ, ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಬಂದ್ಗೆ ಕರೆ ನೀಡಿದಂಥ ಸಂದರ್ಭದಲ್ಲಿ ಮಿಶ್ರ ಪ್ರತಿಕ್ರಿಯೆಗಳು ವ್ಯಕ್ತವಾಗಿದ್ದವು. ಒಂದು ಹಂತದಲ್ಲಿ ಕರ್ನಾಟಕ ಬಂದ್ ನಡೆಸುವಂಥ ಒಂದು ನಿರ್ಧಾರಕ್ಕೆ ಸಾಥ್ ಕೊಟ್ಟಿದ್ದಂಥ ಕನ್ನಡ ಪರ ಸಂಘಟನೆಗಳು ನಂತರದಲ್ಲಿ ರಾಜ್ಯದ ಬಹುತೇಕ ಕಡೆಗಳಲ್ಲಿ ಮಳೆ ಆಗ್ತಾ ಇರುವುದರಿಂದಾಗಿ, ಮತ್ತೊಂದು ಕಡೆ ಭಾಗಮಂಡಲ, ತಲಕಾವೇರಿ ಭಾಗದಲ್ಲಿ ಕೂಡ ಮಳೆಯಾಯಿತು ಒಂದು ಹಂತಕ್ಕೆ. ಯಾಕಂದರೆ ಕೊಡಗು ಮತ್ತು ಕೇರಳ ಭಾಗದಲ್ಲಿ ಮಳೆಯಾಗಿದ್ದರಿಂದ ಕಬಿನಿ ಜಲಾಶಯಕ್ಕೆ ನೀರು ಹರಿದು ಬಂತು. KRS ಡ್ಯಾಮ್ಗೂ ಕೂಡ ಒಂದು ಹಂತಕ್ಕೆ ನೀರು ಹರಿದು ಬಂದಿದೆ. ಸೊ ಹಾಗಾಗಿ ಇಂಥ ಸಂದರ್ಭದಲ್ಲಿ ಉತ್ತಮ ಮಳೆ ಆಗ್ತಾ ಇದೆ ಹಲವು ಭಾಗಗಳಲ್ಲಿ. ಇನ್ನೂ ಹಲವು ಭಾಗಗಳಲ್ಲಿ ಬರ ತಾಂಡವವಾಡ್ತಾ ಇರುವಂಥದ್ದು ನಾವು ನೋಡ್ತಿದ್ದೀವಿ. ಹಾಗಾಗಿ ಇಂಥ ಸಂದರ್ಭದಲ್ಲಿ ಕೆಲ ಕನ್ನಡ ಪರ ಸಂಘಟನೆಗಳು ಬಂದ್ನಿಂದ ಹಿಂದೆ ಸರಿದಿದ್ದು ಕೂಡ ನಾವು ನೋಡಿದ್ದೀವಿ. ಸೊ ಹಾಗಾಗಿ ಅಂಥ ಒಂದು ರೆಸ್ಪಾನ್ಸ್ ಸಿಗ್ತಿಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ದೀಪಾ ಅವರಿಂದ. ದೀಪಾ, ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಕರೆ ಕೊಡಲಾಗಿರುವಂತಹ ಕರ್ನಾಟಕ ಬಂದ್ಗೆ ಯಾವ ರೀತಿಯ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ? ಹೌದು ವಸಂತ್, ಇಂದು ಕಾವೇರಿ ನೀರಿನ ವಿಚಾರವಾಗಿ ಕರ್ನಾಟಕ ಬಂದ್ಗೆ ಕರೆಯನ್ನ ನೀಡಲಾಗಿರುವಂತದ್ದು. ತಮಿಳುನಾಡಿಗೆ ನೀರು ಹರಿಸೋದನ್ನ ವಿರೋಧಿಸಿ ವಾಟಾಳ್ ನಾಗರಾಜ್ ಬಣದಿಂದ ಬಂದ್ಗೆ ಕರೆಯನ್ನ ನೀಡಲಾಗಿದೆ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ಬಂದ್ ನಡೆಸೋದಕ್ಕೆ ಕರೆ ನೀಡಲಾಗಿತ್ತು. ತಮಿಳುನಾಡಿಗೆ ನೀರು ಹರಿಸುವಂತೆ CWRC ನೀಡಿರುವಂತಹ ಆದೇಶದ ವಿರುದ್ಧ ಕನ್ನಡ ಪರ ಹೋರಾಟಗಾರರು ಇಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನ ಬೆಂಗಳೂರಲ್ಲಿ ಬಂದ್ ಅಂಗವಾಗಿ ರ್ಯಾಲಿ ನಡೆಸೋದಕ್ಕೂ ಕೂಡ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಟೌನ್ ಹಾಲ್ ನಿಂದ ಫ್ರೀಡಂ ಪಾರ್ಕ್ ವರೆಗೂ ಕೂಡ ರ್ಯಾಲಿ ನಡೆಸೋದಕ್ಕೆ ತೀರ್ಮಾನವನ್ನ ಮಾಡಲಾಗಿರುವಂತದ್ದು. ಬೆಳಗ್ಗೆ 10 ಗಂಟೆಯಿಂದ ಸುಮಾರು ಮೆಜೆಸ್ಟಿಕ್ ನಿಂದ ವಾಟಾಳ್ ನಾಗರಾಜ್ ಆಗಮಿಸಿ ರ್ಯಾಲಿಯಲ್ಲಿ ಭಾಗಿಯಾಗಲಿದ್ದಾರೆ ಅಂತಾನೆ ಹೇಳ್ಬೋದು. ಕಾವೇರಿ ನೀರು ಹಂಚಿಕೆ ವಿಚಾರದಲ್ಲಿ ರಾಜ್ಯದ ಹಿತವನ್ನ ಕಾಪಾಡಬೇಕು, ತಮಿಳುನಾಡಿಗೆ ನೀರು ಹರಿಸೋದನ್ನ ನಿಲ್ಲಿಸಬೇಕು ಎಂಬ ಆಗ್ರಹವನ್ನ ಮುಂದಿಟ್ಕೊಂಡು ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇರುವಂತದ್ದು. ಮುನ್ನೆಚ್ಚರಿಕಾ ಕ್ರಮವಾಗಿ ತಮಿಳುನಾಡಿಗೆ ತೆರಳುವಂತಹ ಬಸ್ಗಳ ಸಂಚಾರವನ್ನು ಕೂಡ ಸ್ಥಗಿತಗೊಳಿಸಲಾಗಿದೆ. ಇನ್ನ ಬೆಂಗಳೂರಿನಾದ್ಯಂತ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೈಗೊಳ್ಳಲಾಗಿರುವಂತದ್ದು ಕೂಡ. ಪ್ರಮುಖವಾಗಿ ರಸ್ತೆ, ಪ್ರತಿಭಟನಾ ಸ್ಥಳಗಳು ಹಾಗೆ ಸೂಕ್ಷ್ಮ ಪ್ರದೇಶಗಳಲ್ಲಿ ಪೊಲೀಸರು ಮುನ್ನೆಚ್ಚರಿಕೆಯಾಗಿ ಕ್ರಮಗಳನ್ನು ಕೂಡ ಕೈಗೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಆದ್ರೆ ಬಂದ್ ವಿಚಾರದಲ್ಲಿ ಕನ್ನಡ ಪರ ಸಂಘಟನೆಗಳ ನಡುವೆ ಒಮ್ಮತವೇ ಇಲ್ಲ ಅಂತಾನೆ ಹೇಳ್ಬೋದು. ಬಹುತೇಕ ಸಂಘಟನೆಗಳು ಬಂದ್ಗೆ ನೈತಿಕ ಬೆಂಬಲವನ್ನ ಮಾತ್ರ ಘೋಷಿಸಿದೆ. ಇನ್ನ ಕೆಲ ಸಂಘಟನೆಗಳು ಬಂದ್ನಿಂದ ಹಿಂದೆ ಸರಿದಿದ್ದು ಬಂದ್ಗೆ ಸಂಪೂರ್ಣ ಬೆಂಬಲ ನೀಡದಲ್ಲೇ ಇರೋದಕ್ಕೆ ನಿರ್ಧರಿಸಿದೆ ಅಂತಾನೆ ಹೇಳ್ಬೋದು. ಹೀಗಾಗಿ ವಾಟಾಳ್ ನಾಗರಾಜ್ ಬಣದ ಬಂದ್ ಕರೆಗೆ ಎಲ್ಲಾ ಕನ್ನಡ ಪರ ಸಂಘಟನೆಗಳ ಬೆಂಬಲ ಸಿಕ್ಕಿಲ್ಲ ಅಂತಾನೆ ಹೇಳ್ಬೋದು. ಇದರ ನಡುವೆ ಬೆಂಗಳೂರಿನಲ್ಲಿ ಜನಜೀವನ ಬಹುತೇಕವಾಗಿ ಸಹಜ ಸ್ಥಿತಿಯಲ್ಲೇ ಇದೆ ಅಂತಾನೆ ಹೇಳ್ಬೋದು. ಬೆಳಿಗ್ಗೆಯಿಂದಲೇ ಈ ಸಾರಿಗೆ ಬಸ್ಗಳ ಸಂಚಾರ ಕೂಡ ಎಂದಿನಂತೆ ಮುಂದುವರೆದಿದೆ. ಇನ್ನ ಆಟೋ ಆಗಿರ್ಬೋದು, ಕ್ಯಾಬ್ಗಳ ಸಂಚಾರನೂ ಕೂಡ ಸಾಮಾನ್ಯವಾಗಿ ಇರುವಂತದ್ದು. ಅಂಗಡಿ ಮುಂಗಟ್ಟುಗಳಾಗಿರ್ಬೋದು, ವಾಣಿಜ್ಯ ಚಟುವಟಿಕೆಗಳ ಮೇಲೂ ಕೂಡ ಬಂದ್ನ ಪರಿಣಾಮ ಬಹುತೇಕವಾಗಿ ಏನು ಇಂದು ಕಂಡು ಬರ್ತಿಲ್ಲ ಅಂತಾನೆ ಹೇಳ್ಬೋದು. ಹೀಗಾಗಿ ಬಂದ್ ಘೋಷಣೆಯ ನಡುವೆ ಕೂಡ ಬೆಂಗಳೂರಿನ ಜನಜೀವನ ಸಹಜವಾಗಿರುವಂತಹ ಚಿತ್ರಣ ಕೂಡ ಇಂದು ಕಂಡು ಬರ್ತಾ ಇರುವಂತದ್ದು. ಇನ್ನೊಂದು ಪ್ರಮುಖ ವಿಚಾರ ಅಂದ್ರೆ ಇಂದು ಕರ್ನಾಟಕ ಬಂದಿಲ್ಲ ಎಂಬ ಸ್ಪಷ್ಟ ನಿಲುವನ್ನು ಹಲವು ಸಂಘಟನೆಗಳು ಕೂಡ ತೆಗೆದುಕೊಂಡಿರೋದು. ಜನರು ಬಂದ್ ಬಗ್ಗೆ ಯಾವುದೇ ಗೊಂದಲಕ್ಕೆ ಒಳಗಾಗಬಾರ್ದು ಅಂತ ಸಂಘಟನೆಗಳು ಕೂಡ ಸ್ಪಷ್ಟಪಡಿಸಿರುವಂತದ್ದು. ಇಂದಿನ ಬಂದ್ಗೆ ಕನ್ನಡ ಪರ ಸಂಘಟನೆಗಳ ಸಂಪೂರ್ಣ ಬೆಂಬಲ ಇಲ್ಲ. ಕೆಲ ಸಂಘಟನೆಗಳು ಮಾತ್ರ ಈ ಬಂದ್ಗೆ ಬೆಂಬಲ ನೀಡದಲ್ಲಿರೋದಕ್ಕೆ
ನಿರ್ಧಾರ ಕೂಡ ಮಾಡ್ಕೊಂಡಿದೆ. ಇನ್ನ ಶಾಲಾ ಕಾಲೇಜುಗಳಿಗೂ ಕೂಡ ಇಂದು ರಜೆಯನ್ನು ಏನು ಘೋಷಣೆ ಮಾಡಲಾಗಿಲ್ಲ. ಶೈಕ್ಷಣಿಕ ಸಂಸ್ಥೆಗಳಾಗಿರ್ಬೋದು ಇವೆಲ್ಲ ಕೂಡ ಎಂದಿನಂತೆ ಕಾರ್ಯವನ್ನ ನಿರ್ವಹಿಸುವಂತಹ ನಿರೀಕ್ಷೆ ಕೂಡ ಇರುವಂತದ್ದು. ಇನ್ನ ಪೋಷಕರ ಸಂಘಟನೆಗಳಿಂದಲೂ ಕೂಡ ಬಂದ್ಗೆ ಬೆಂಬಲ ವ್ಯಕ್ತ ಆಗಿಲ್ಲ ಅಂತಾನೆ ಹೇಳ್ಬೋದು. ಹೀಗಾಗಿ ವಿದ್ಯಾರ್ಥಿಗಳು ಮತ್ತೆ ಈ ಪೋಷಕರಲ್ಲಿ ಬಂದ್ ಕುರಿತು ಯಾವುದೇ ಗೊಂದಲ ಬೇಡ ಎಂಬ ಸಂದೇಶವನ್ನು ಕೂಡ ನೀಡಲಾಗ್ತಾ ಇರುವಂತದ್ದು. ಒಂದೆಡೆ ಕಾವೇರಿ ನೀರು ತಮಿಳುನಾಡಿಗೆ ಹರಿಸೋದನ್ನ ವಿರೋಧಿಸಿ ವಾಟಾಳ್ ನಾಗರಾಜ್ ಅವರ ಬಣ ಬಂದ್ಗೆ ಕರೆಯನ್ನ ನೀಡಿದ್ರೆ, ಮತ್ತೊಂದೆಡೆ ಬಹುತೇಕ ಕನ್ನಡ ಪರ ಸಂಘಟನೆಗಳು ಬಂದ್ ನಿಂದ ದೂರನೇ ಉಳಿದಿದೆ ಅಂತಾನೆ ಹೇಳ್ಬೋದು. ಹೀಗಾಗಿ ಇವತ್ತಿನ ಈ ಬಂದ್ ಕರೆ ಎಷ್ಟರ ಮಟ್ಟಿಗೆ ಸ್ಪಂದನೆ ಸಿಗಲಿದೆ ಎಂಬುದು ಕೂಡ ಕುತೂಹಲವಾಗಿರುವಂತದ್ದು. ಇನ್ನು ಸದ್ಯ ಬೆಂಗಳೂರಿನ ಪರಿಸ್ಥಿತಿ ಶಾಂತಿಯುತವಾಗಿದೆ ಅಂತಾನೆ ಹೇಳ್ಬೋದು. ಬಸ್ ಆಗಿರ್ಬೋದು, ಆಟೋ ಆಗಿರ್ಬೋದು, ಕ್ಯಾಬ್ ಸೇರಿ ಬಹುತೇಕ ಸಾರ್ವಜನಿಕರ ಈ ಸಾರಿಗೆ ವ್ಯವಸ್ಥೆ ದಿನ ಹೇಗೆ ಕಾರ್ಯನಿರ್ವಹಿಸ್ತಾ ಇತ್ತು ಹಾಗೆ ಕೂಡ ಇಂದು ಕೂಡ ಕಾರ್ಯವನ್ನ ನಿರ್ವಹಿಸ್ತಿದೆ ಅಂತಾನೆ ಹೇಳ್ಬೋದು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಕೂಡ ಕಟ್ಟುನಿಟ್ಟಿನ ಭದ್ರತೆಯನ್ನ ಕೈಗೊಂಡಿರುವಂತದ್ದು. ಇತ್ತ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ನಡೆಯಲಿರುವಂತಹ ಈ ರ್ಯಾಲಿ ಎಲ್ಲರ ಗಮನ ಕೂಡ ಅಲ್ಲಿ ನಿಟ್ಟಿರುವಂತದ್ದು. ಇನ್ನ ಒಟ್ಟಿನಲ್ಲಿ ಕಾವೇರಿ ನೀರಿಗಾಗಿ ಕರ್ನಾಟಕ ಬಂದ್ಗೆ ಕರೆ ನೀಡಿದ್ರು ಕೂಡ ಬಂದ್ ವಿಚಾರದಲ್ಲಿ ಈ ಕನ್ನಡ ಪರ ಸಂಘಟನೆಗಳಲ್ಲೇ ಭಿನ್ನಾಭಿಪ್ರಾಯ ಮೂಡಿರುವಂತದ್ದು ಕೂಡ ಕಂಡು ಬರ್ತಾ ಇರುವಂತದ್ದು. ಇನ್ನು ವಾಟಾಳ್ ನಾಗರಾಜ್ ಬಣ ಮಾತ್ರ ಬಂದ್ ನಡೆಸ್ತೀವಿ ಅಂತ ಪಟ್ಟಣ ಹಿಡಿದಿದ್ದು, ಬಹುತೇಕವಾಗಿ ಈ ಸಂಘಟನೆಗಳು ನೈತಿಕವಾಗಿ ಮಾತ್ರ ಬೆಂಬಲಕ್ಕೆ ಸೀಮಿತವಾಗಿದೆ. ಹೀಗಾಗಿ ಇಂದು ರಾಜ್ಯದಲ್ಲಿ ಬಂದ್ನಿಂದ ಪ್ರತಿಭಟನೆಯ ಕಾವು ಹೇಗಿರುತ್ತೆ ಅನ್ನೋದು ಇದು ಪ್ರಮುಖ ಪ್ರಶ್ನೆ ಅಂತಾನೆ ಹೇಳ್ಬೋದು. ವಸಂತ್, ಧನ್ಯವಾದ ದೀಪಾ ತಮ್ಮೆಲ್ಲ ಮಾಹಿತಿಗಾಗಿ.